ಸೊ ಹಲೋ ನಮಸ್ಕಾರ, ನಾನು ನಿಮ್ಮ ರುದ್ರೇಶ್. ಸೊ ನೀವು ನೋಡ್ತಿದ್ದೀರಾ ಇವರ ಆಂಡ್ರಾಯ್ಡ್ ಟೆಕ್. ಸೊ ಎಷ್ಟೋ ದಿನ ಆಗಿತ್ತು ವೀಡಿಯೋ ಮಾಡಿ. ಸೊ ಇವತ್ತೊಂದು ಒಳ್ಳೆ ಬೆಸ್ಟ್ ಅನ್ಬಾಕ್ಸಿಂಗ್ ವೀಡಿಯೋ ಜೊತೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಸೊ ಇವತ್ತು ನನ್ನ ಮುಂದೆ ಇದೆ ಶಕ್ತಿ ಪ್ರೆಷರ್ ವಾಷರ್. ಕೆಲವು ದಿನದಲ್ಲಿ ಹಬ್ಬಗಳೆಲ್ಲ ಬರ್ತಾ ಇದೆ. ದೀಪಾವಳಿ ಹಬ್ಬ ಆಗಿರ್ಬೋದು, ನೆಕ್ಸ್ಟು ಆಯುಧ ಪೂಜೆ ಹಬ್ಬ ಇರ್ತಿದೆ. ಈ ಟೈಮಲ್ಲೆಲ್ಲ ತುಂಬ ಜನ ಗಾಡಿ ವಾಶ್ ಮಾಡೋದಾದ್ರೆ ಆಗಿರ್ಬೋದು, ಅದೆಲ್ಲ ಕೆಲಸಗಳು ಜಾಸ್ತಿ ಇರುತ್ತೆ. ಸೊ ಎಷ್ಟಂತ ಹೋಗಿ ಸರ್ವಿಸ್ ಸೆಂಟರ್ ಮುಂದೆ ಕ್ಯೂ ನಿಂತ್ಕೋಬೇಕಾಗತ್ತಲ್ಲ. ಸೊ ಅದಕ್ಕೋಸ್ಕರ ಬೆಸ್ಟ್ ಪ್ರೆಷರ್ ವಾಷರ್ ಮೆಷಿನ ನಿಮ್ಮ ಮುಂದೆ ತಂದಿದ್ದೀನಿ, ದಿ ಶಕ್ತಿ ಪ್ರೆಷರ್ ವಾಷರ್. ಸೊ ಇದು ಬಂದ್ಬಿಟ್ಟು ಎಲ್ಲ ರೀತಿಯ ಡೊಮೆಸ್ಟಿಕ್ ಯೂಸ್ಗಳಿಗೆ ಆಗುತ್ತೆ. ಮನೆ ವಾಶ್ ಮಾಡೋದಾಗಿರ್ಬೋದು, ಫ್ಲೋರ್ ವಾಶ್ ಆಗಿರ್ಬೋದು, ಕಾರ್ ವಾಶ್ ಆಗಿರ್ಬೋದು, ಟೂ ವೀಲರ್ ವಾಶ್ ಆಗಿರ್ಬೋದು, ಎವ್ರಿಥಿಂಗ್. ಒಂದು ಒಳ್ಳೆ ನೀವು ಸರ್ವಿಸ್ ಸೆಂಟ್ರಲ್ಲಿ ಯಾವ ಥರ ಮಾಡಿಸ್ತೀರಾ ಅದೇ ರೀತಿ ಸೇಮ್ ಸರ್ವಿಸ್ನ ನೀವು ಮನೇಲೇ ನೀವೇ ಖುದ್ದಾಗಿ ನೀವು ಮಾಡ್ಕೋಬೋದು ಅಂಡರ್ ಬೆಸ್ಟ್ ಪ್ರೈಸ್. ಸೊ ಈ ಒಂದು ಶಕ್ತಿ ಪ್ರೆಷರ್ ವಾಷರ್ ಯಾವ ರೀತಿ ಇದೆ, ಯಾವ ರೀತಿ ಕೆಲಸ ಮಾಡುತ್ತೆ, ಬೆಸ್ಟ್ ಫಾರ್ ಪ್ರೈಸಾ ಆ್ಯಂಡ್ ಇದರ ಒಂದು ಪ್ರೋಸ್ ಏನು ಕಾನ್ಸ್ ಏನು ಎಲ್ಲ ಒಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಏನೇನು ಕಂಟೆಂಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಏನೇನು ಅಡಾಪ್ಟರ್ಸ್ ಕೊಟ್ಟಿದ್ದಾರೆ ಎಲ್ಲ ಒಂದು ನೋಡಿ. ನೆಕ್ಸ್ಟ್ ಅದಾದಮೇಲೆ ಇದನ್ನ ಡೆಮೋ ಮಾಡೋಣ, ಯಾವ ರೀತಿ ಈ ಒಂದು ಮಿಷಿನ್ ವರ್ಕ್ ಆಗುತ್ತೆ ಆ್ಯಂಡ್ ಆಲ್ಸೋ ನಾವು ಒಂದು ಸರ್ವಿಸ್ ಸೆಂಟ್ರಲ್ಲಿ ಒಂದು ಸರ್ವಿಸ್ ಕೊಡುತ್ತೆ ಅದೇ ರೀತಿ ನಾವು ಮನೇಲಿ ಮಾಡ್ಬೋದಾ ಅನ್ನೋದ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಅನ್ಬಾಕ್ಸ್ ದ ವಿಡಿಯೋ. ಸೊ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಈ ಒಂದು ಪ್ರೆಷರ್ ವಾಷರ್ನಿಂದ ಒಂದು ಗನ್ ಸಿಗುತ್ತೆ. ಸೊ ದ ಕ್ವಾಲಿಟಿ ಸಾಲಿಡ್ ಆಗಿದೆ. ನೆಕ್ಸ್ಟ್ ನಮಗೊಂದು ಪ್ರೆಷರ್ ವಾಷರ್ಗೆ ಒಂದು ನಾವು ಬಕೆಟ್ ಅಥವಾ ಟಬ್ ಹಾಕ್ತೀವಿ, ಅಲ್ಲಿಗೊಂದು ಹಾಕೋಕ್ಕೆ ಒಂದು ಪ್ರೆಷರ್ ವಾಷರ್ಗೆ ಒಂದು ಒಳ್ಳೆ ಗಟ್ಟಿಯಾಗಿರೋ ಒಂದು ಪೈಪ್ ಕೊಟ್ಟಿದ್ದಾರೆ. ಸೊ ಇದೊಂದು ಗನ್ಗಳಿಗೆ ಅಡಾಪ್ಟರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಲವೊಂದು ಆಕ್ಸಸರೀಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಒಂದೊಂದಾಗಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಆಲ್ಸೋ ಇದು ಬಂದುಬಿಟ್ಟು ಒಂದು ಫೋಮ್ ವಾಷರ್, ಇದು ಫೋಮ್ ಬಾಟಲ್ಲು, ಹಾಗೆ ಇದಕ್ಕೊಂದು ಬೇಕಾಗಿರೋ ನಾಸಲ್ಸ್ಗಳನ್ನ ಕೊಟ್ಟಿದ್ದಾರೆ, ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಸೊ ಹ್ಯಾಂಡ್ ಇದು ಒಂದು 10 ಮೀಟರಿಂದು ಹೋಸ್ ಪೈಪ್ ಕೊಟ್ಟಿದ್ದಾರೆ, ಸಾಲಿಡ್ ಆಗಿದೆ. ಎಷ್ಟೇ ಬಾರ್ ಪ್ರೆಷರ್ ಬಂದರೂ ತಡೆಯೋನೋ ಶಕ್ತಿ ಈ ಒಂದು ಪೈಪ್ಗಿದೆ. ಅದು ನೋಡ್ರೆ ಆ ಫಿನಿಶಿಂಗಲ್ಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಮೈನ್ ಯೂನಿಟ್, ದ ಮೆಷಿನ್ ಈಗ ಬರ್ತಾಯಿದೆ. ಒಂದೊಳ್ಳೆ ಪ್ಯಾಕಿಂಗ್ ಜೊತೆಗೆ ಸೇಫಾಗಿ ಕಳಿಸಿದ್ದಾರೆ. ದ ಶಕ್ತಿ ಪ್ರೆಷರ್ ವಾಶ್ ಮೋಟರ್. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ಸೈಡಿಗೆ ಎತ್ಬಿಟ್ಬಿಟ್ಟು ಒಂದೊಂದಾಗೆ ಎಲ್ಲ ಒಂದು ಐಟಮ್ಸ್ ಹಾಗೆ ಎಲ್ಲ ಒಂದು ಸ್ಪೇರ್ ಪಾರ್ಟ್ಸ್ ನೋಡ್ಕೊಂಡು. ಸೊ ಇದು ಬಂದ್ಬಿಟ್ಟು ಒಂದು ಮೈನ್ ಯೂನಿಟು ಮೋಟರು. ಇದರಲ್ಲೇ ಕೂಡ ಎಲ್ಲ ಒಂದು ಇದೇ ಒಂದು ಮೈನ್ ಯೂನಿಟ್ ಅನ್ಬೋದು, ಪ್ರೆಷರ್ ವಾಷರು. ಸೊ ಇದಕ್ಕೆ ಎಲ್ಲ ರೀತಿಯ ಒಂದು ಕನೆಕ್ಟರ್ಸ್ಗಳನ್ನ ಇವರೇ ತಾನಾಗಿ ಕೊಟ್ಟಿದ್ದಾರೆ. ನಾವು ಎಲ್ಲೇ ಕೂಡ ಆಚೆ ಒಂದು ಐಟಮ್ ಕೂಡ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಬಂದ್ಬಿಟ್ಟು ಒಂದು ಫೋಮ್ ವಾಷಿಂಗ್ ಬಾಟಲ್ಲು. ಸೊ ಇದಕ್ಕೆ ಒಂದು ಶಾಂಪು ಬರುತ್ತೆ ಅಥವಾ ಒಂದು ಫೋಮ್ ಲಿಕ್ವಿಡ್ ಬರುತ್ತೆ, ಅದನ್ನು ಇದ್ರೊಳಗೆ ಫಿಲ್ ಮಾಡಿಕೊಂಡು ಇದಕ್ಕೊಂದು ಅಟ್ಯಾಚ್ಮೆಂಟ್ ಇದೆ. ಸೊ ಈ ಒಂದು ಅಟ್ಯಾಚ್ಮೆಂಟ ಆ ಒಂದು ಪ್ರೆಷರ್ ವಾಷರ್ ಗನ್ಗೆ ಅಟ್ಯಾಚ್ ಮಾಡ್ಕೊಂಡು ತೊಳೆದ್ರೆ ನಾವೇನು ಸರ್ವಿಸ್ ಸೆಂಟ್ರಲ್ಲಿ ನಾವೇನು ವಾಷಿಂಗ್ ಮಾಡಿಸ್ತೀವಿ ಸೇಮ್ ಕ್ವಾಲಿಟಿ ವಾಷಿಂಗು ನಮಗೆ ಈ ಒಂದು ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇದು ಬಂದ್ಬಿಟ್ಟು ಒಂದು ಪ್ರೆಷರ್ ವಾಷರ್ ಗನ್ ಅನ್ಬೋದು. ಸೊ ನೋಡಿ, ಅದು ನೋಡಿದರೆ ಒಂದು ಸಾಲಿಡ್ ಬಿಲ್ಡ್ ಆಗಿದೆ, ಇಟ್ಕೊಳ್ಳೋಕ್ಕೂ ಅಷ್ಟೇ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಆಲ್ಸೋ ಬೆಸ್ಟ್ ಕ್ವಾಲಿಟಿಯ ಒಂದು ಪ್ರೈಸ್ ಏನು ಕೊಡ್ತೀವಿ ಅದಕ್ಕೆ ಬೆಸ್ಟ್ ಆಗಿರೋ ಒಂದು ಕ್ವಾಲಿಟಿಯ ಒಂದು ಸ್ಪೇರ್ ಪಾರ್ಟ್ಸ್ಗಳನ್ನ ಇವರು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಪ್ರೆಷರ್ ವಾಷರಿನ ಗನ್ ಏನಿದೆ ಅದಕ್ಕೆ ಒಂದು ಹಾಕೋ ಒಂದು ಸ್ಪೇರ್ ಪಾರ್ಟ್ಸ್ಗಳು. ಸೊ ನಾವೇನಾದ್ರು ಒಂಚೂರು ಎಕ್ಸ್ಟ್ರಾ ಇನ್ನೂ ಒಂದು ಒಳಗೆ ಇಂಟೀರಿಯರ್ ಆಗಿ ತೊಳಿಬೇಕು ಅಂದರೆ ಸೊ ಇದನ್ನು ಯೂಸ್ ಮಾಡ್ಕೋಬೋದು, ಬಿಕಾಸ್ ಅದೊಂಚೂರು ಎಕ್ಸ್ಟೆಂಡ್ ಆಗುತ್ತೆ ಗನ್ನು. ಸೊ ಇದನ್ನು ಯೂಸ್ ಮಾಡ್ಕೋಬೋದು ಅವಾಗ. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಹೈಡ್ರೋಲಿಕ್ ವಾಟರ್ ಪೈಪ್ ಅನ್ಬೋದು. ಸೊ ಏನೊಂದು ಪ್ರೆಷರ್ ವಾಷರ್ ಮೆಷಿನಿಂದ ಆಚೆ ನಾವು ಏನು ಒಂದು ಗನ್ಗೆ ಕನೆಕ್ಟ್ ಮಾಡಬೇಕು, ಈ ಒಂದು ಪೈಪಿಂದ ಮಾಡಬೇಕಾಗುತ್ತೆ. ಒಳ್ಳೆ ಸಾಲಿಡ್ ಇದೆ, ಇಟ್ಕೊಳ್ಳೋಕ್ಕೆ ಒಂದು ಒಳ್ಳೆ ವೆಯ್ಟ್ ಇದೆ. ಸೊ ಎಷ್ಟೇ ಪ್ರೆಷರ್ ಬಂದ್ರೂ ತಡೆಯುವಂಥ ಶಕ್ತಿ ಈ ಒಂದು ಪೈಪ್ಗೆ ಇದೆ ಅಂತ ಹೇಳ್ಬೋದು.
ಆ್ಯಂಡ್ ಇವೆಲ್ಲ ಏನು ನೋಡ್ತಿದ್ದಾರೆ ಅವೆಲ್ಲ ಟೈಪ್ಸ್ ಆಫ್ ಕನೆಕ್ಟರ್ಸ್ ಅನ್ಬೋದು. ನಾವೇನಾದ್ರು ಈಗ ಒಂದು ಬಕೆಟಲ್ಲಿ ಹಾಕ್ತಿದ್ದೀವಿ ಅಂದರೆ ಸೊ ಇದನ್ನು ಆ ಒಂದು ಹೋಸ್ ಪೈಪ್ಗೆ ಕನೆಕ್ಟ್ ಮಾಡಿ ಒಂದು ಬಕೆಟ್ ಒಳಗೆ ಹಾಕಿದ್ರೆ ಇದು ಒಂದು ಬಕೆಟ್ ನೀರನ್ನ ಯೂಸ್ ಮಾಡ್ಕೊಂಡು ನಾವು ತೊಳಿಬೋದು. ಅಥವಾ ನನ್ನ ಹತ್ರ ಬಕೆಟ್ ಇಲ್ಲ, ಡೈರೆಕ್ಟ್ ಟ್ಯಾಪಿಗೆ ಕನೆಕ್ಟ್ ಮಾಡ್ತೀನಿ ಅಂದರೆ ಈ ಒಂದು ಕನೆಕ್ಟರ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಅದನ್ನು ಟ್ಯಾಪಿಗೆ ಕನೆಕ್ಟ್ ಮಾಡಿ ಟ್ಯಾಪ್ ವಾಟರ್ನೇ ಬಳಸ್ಕೊಂಡು ನಾವು ಪ್ರೆಷರ್ ವಾಷಿಂಗ್ನ ಮಾಡ್ಬೋದು. ಆ್ಯಂಡ್ ಇದು ಹಲವಾರು ಅವೆಲ್ಲ ಬೇರೆ ಬೇರೆ ಕನೆಕ್ಟರ್ಸ್ಗಳು ಮೆಷಿನ್ಗೆ ಪೈಪ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ಇವೆಲ್ಲ ಒಂದು ಡಿಫ್ರೆಂಟ್ ಕನೆಕ್ಟರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಒಂದು ಕ್ಲೀನಿಂಗ್ ಪಿನ್ ಅಂತ ಹೇಳ್ಬೋದು. ಏನಾರು ಈಗ ಕಸ ಏನಾರು ಕಟ್ಕೊಂಡ್ರೆ ಈ ಒಂದು ಪಿನ್ನ ನಾವು ಬಳಸ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಬೋದು. ಸೊ ನಮಗೆ ಬೇಕಿರುವಂಥ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ಇವರೇ ತಾನಾಗಿ ಕೊಟ್ಟಿದ್ದಾರೆ. ಸೊ ನಾನೀಗೇನೋ ಒಂದು ಎಕ್ವಿಪ್ಮೆಂಟ್ಸ್ ಇಲ್ಲ, ನಾನು ಆಚೆ ತಗೊಂಬರಬೇಕು ಅನ್ನೋ ಒಂದು ಅವಶ್ಯಕತೆಯೇ ಇರೋದಿಲ್ಲ. ಹಾಗೆ ಈ ಒಂದು ಮೆಷಿನಿನ ಒಂದು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಒಂದು ಶಕ್ತಿ ಟೆಕ್ನಾಲಜಿಯ ಒಂದು ಮಧ್ಯದ್ದು ವೇರಿಯಂಟ್ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ. ಸೊ ಶಕ್ತಿಯಲ್ಲಿ 3 ವೇರಿಯಂಟ್ಸ್ ಬರುತ್ತೆ, S3, S5 ಆ್ಯಂಡ್ S7 ಅಂತ. ಸೊ ಬೇರೆ ಒಂದು ಪ್ರೆಷರ್ವಿನ ಒಂದು ಡಿಫ್ರೆನ್ಸಲ್ಲಿ ಇರುತ್ತೆ ಅಷ್ಟೇ, ಬೇರೆ ಇನ್ನೇನು ಇರೋಲ್ಲ. ಸೊ ಇದು ಬಂದ್ಬಿಟ್ಟು ಮಧ್ಯದ ವರ್ಷನ್ ಅಂದರೆ S5 ವರ್ಷನ್ ಅಂತೆ. ಸೊ ಇದರ ಒಂದು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಮೋಟರ್ನ ಕೆಪಾಸಿಟಿ ಬಂದುಬಿಟ್ಟು 1900 ವ್ಯಾಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಕಂಪ್ನಿ ಕ್ಲೈಮ್ ಮಾಡೋ ಪ್ರಕಾರ ಇದರಲ್ಲಿ ಮ್ಯಾಕ್ಸಿಮಮ್ 1 ಮಿನಿಟ್ಗೆ 8 ಲೀಟರ್ ಅಷ್ಟು ನೀರನ್ನ ಇದು ಉಪಯೋಗಿಸುತ್ತೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಇರೋ ಒಂದು ರೇಟೆಡ್ ಪ್ರೆಷರ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ 125 ಬಾರ್ ಅಷ್ಟು ಪ್ರೆಷರ್ ನಮಗೆ ಸಿಗ್ತಾ ಇದೆ. ಮಾಮೂಲಿ ಮನೇಲಿ ಯೂಸ್ ಮಾಡೋ 220 ವೋಲ್ಟ್ AC ಪೋರ್ಟ್ ಇದ್ರೂ ಸಾಕು, ನೀವು ಆರಾಮಾಗಿ ಈ ಒಂದು ಪ್ರೆಷರ್ ವಾಷರ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಇನ್ನೇ ಆಗ್ತಾರ ಇದನ್ನೆಲ್ಲ ಕ್ವಿಕ್ಕಾಗಿ ಪ್ಯಾಕ್ ಮಾಡ್ಕೊಂಡು ನಮ್ಮಲ್ಲಿರೋ ಒಂದು ಗಾಡಿಗಳನ್ನ ವಾಶ್ ಮಾಡಿ ನಿಮಗೆ ಡೆಮೋ ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. A few inches later. ಸೊ ಈಗ ಒಂದೊಂದಾಗಿ ಒಂದೊಂದು ಐಟಮ್ನ ಫಿಕ್ಸ್ ಮಾಡ್ಕೊಂಬರೋಣ. ಒಂದೊಂದು ಸ್ಟೆಪ್ನು ತೋರಿಸ್ತೀನಿ, ಯಾವ್ಯಾವ ರೀತಿ ನೀವು ಒಂದು ಐಟಮ್ಸ್ನ ಕನೆಕ್ಟ್ ಮಾಡಬೇಕು ಅಂತ ನೀಟಾಗಿ ಫಾಲೋ ಮಾಡಿ. ಇಫ್ ನೀವೇನಾದ್ರು ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಿಲ್ಟ್ರಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ನೀವೇನಾದ್ರು ಬಕೆಟಿಗೆ ಹಾಕ್ತಿದ್ದೀರಾ ಅಂದರೆ ಈ ಒಂದು ಫಿಲ್ಟ್ರ್ ಕನೆಕ್ಟ್ ಮಾಡಬೇಕಾಗುತ್ತೆ. ನೀವೇನಾದ್ರು ಡೈರೆಕ್ಟ್ ನೆಲ್ಲಿಗೆ ಏನಾದ್ರು ಕೊಡ್ತಿದ್ದೀರಾ ಅಂದರೆ ಈ ಒಂದು ಕನೆಕ್ಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಸೀದಾ ಒಂದು ನೆಲ್ಲಿದು ಟ್ಯಾಪ್ ಬರುತ್ತೆ ಆ್ಯಂಡ್ ಇಲ್ಲಿಂದ ನೀವು ಒಂದು ಪೈಪ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಬಕೆಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ದಟ್ಸ್ ವೈ ನಾನೀಗ ಈ ಒಂದು ಫಿಲ್ಟ್ರನ್ನ ಕನೆಕ್ಟ್ ಮಾಡ್ತೀನಿ. ಜಸ್ಟ್ ಸಿಂಪಲ್ ಅಷ್ಟೇ, ನೋಡಿ ಹಿಂಗಿರುತ್ತೆ. ಜಸ್ಟ್ ಇದನ್ನು ಹಿಂಗೆ ಪುಷ್ ಮಾಡಬೇಕಷ್ಟೇ, ನೋಡಿ ಇಷ್ಟೇ ಸಿಂಪಲ್. ಒನ್ ಎಂಡ್ ಮುಗೀತು, ಇದು ಬಕೆಟ್ ಒಳಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಎಂಡ್ನ ನಾವು ಮೆಷಿನ್ಗೆ ಕನೆಕ್ಟ್ ಮಾಡೋಣ. ಸೊ ಮೆಷಿನಿಗೆ ಕನೆಕ್ಟ್ ಮಾಡಬೇಕು ಅಂದರೆ ಈ ಒಂದು ಅಡಾಪ್ಟರ್ ಸಿಗುತ್ತೆ. ಸೊ ಇದನ್ನು ಫಸ್ಟು ಇರೋ ಒಂದು ಟ್ಯಾಪ್ ಬಿಚ್ಚಿ ಫಸ್ಟ್ ಇದನ್ನ ಈ ಒಂದು ಪೈಪ್ ಒಳಗೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಎಂಡ್ನ ನೀವು ಪೈಪ್ಗೆ ಫಿಕ್ಸ್ ಮಾಡಿ. ಇದು ಫಿಟ್ ಆಗಿದೆ. ಈಗ ಇದನ್ನು ಮೆಷಿನಿಗೆ ಕನೆಕ್ಟ್ ಮಾಡೋದು. ಸೊ ನೋಡಿ ಮೆಷಿನಲ್ಲಿ 2 ಕನೆಕ್ಟರ್ಸ್ ಇರ್ತವೆ, ಒಂದು ಇನ್ಲೆಟ್ ಇರುತ್ತೆ, ಇನ್ನೊಂದು ಔಟ್ಲೆಟ್ ಇರುತ್ತೆ. ಸೊ ಏನಿದು ಒಂದು ಕೆಳಗಡೆ ಇರುತ್ತೆ ಇದು ಇನ್ಲೆಟ್ ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿಗೆ ನೀರು ಇನ್ಲೆಟ್ ಆಗುತ್ತೆ ಆ್ಯಂಡ್ ಈ ಕಡೆ ಇರೋದು ಪ್ರೆಷರ್ ಮೆಷಿನಿಂದ ಆಚೆ ಬರೋದು ಇದು. ಸೊ ಇಲ್ಲಿಗೆ ನಾವು ಈಗ ಮಾಡ್ತಿಲ್ಲ, ಸೊ ಇಲ್ಲಿ ಇನ್ಲೆಟ್ಗೆ ಕೊಡಬೇಕಾಗುತ್ತೆ. ಸೊ ಓಕೆ, ಇನ್ಲೆಟ್ಟಿಗೆ ಹಾಕೋ ಮುಂಚೆ ಈ ಒಂದು ಕನೆಕ್ಟರ್ ಬರುತ್ತೆ. ಫಸ್ಟು ನಾವು ಈ ಒಂದು ಕನೆಕ್ಟರ್ನ ನಾವು ಫಿಟ್ ಮಾಡಬೇಕಾಗುತ್ತೆ. ಜಸ್ಟ್ ಥ್ರೆಡ್ ಅಷ್ಟೇ, ಆರಾಮಾಗಿ ಹಿಂಗೆ ಕೈಯಲ್ಲೇ ತಿರುಗಿಸ್ಬೋದು. ಏನೇ ಒಂದು ಟೂಲ್ಸ್ ಅವಶ್ಯಕತೆ ಏನೂ ಇಲ್ಲ, ಒಂದೇನೋ ರಬ್ಬರ್ ಹಾಕಬೇಕು ಅನ್ನೋದು ಇಲ್ಲ, ಎಲ್ಲ ಇದರಲ್ಲೇ ಇರುತ್ತೆ. ಸೊ ನೋಡಿ ಜಸ್ಟ್ ಇದು ಫಿಟ್ ಆಯಿತು, ಓವರ್ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಳ್ಳಿ, ಜಸ್ಟ್ ಇದನ್ನು ಹಿಂದಕ್ಕೆ ಪುಷ್ ಮಾಡಿ ಆ್ಯಂಡ್ ಇದನ್ನು ಕನೆಕ್ಟ್ ಮಾಡಿ. ದಟ್ಸ್ ಆಲ್. ಓಕೆ, ಈಗ ನೆಕ್ಸ್ಟು ಈಗ ನಾವು ನೀರನ್ನ ಕನೆಕ್ಟ್ ಮಾಡಿದ್ವಿ ಮಿಷಿನ್ಗೆ. ನೆಕ್ಸ್ಟ್ ಈಗ ಪ್ರೆಷರ್ ವಾಷರ್ನ ತಗೋಬೇಕಲ್ವ, ಅದಕ್ಕೋಸ್ಕರ ಒಂದು ಒಳ್ಳೆ ಪ್ರೆಷರ್ ಪೈಪ್ನ ನಾವು ಇದು ಕನೆಕ್ಟ್ ಮಾಡೋಣ. ಸೊ ಇದನ್ನು ಕೂಡ ಅನ್ಬಾಕ್ಸ್ ಮಾಡೋಣ. ಸೊ ಇದರಲ್ಲಿ ಬಂದುಬಿಟ್ಟು ಇದಕ್ಕೆ ಯಾವುದೇ ರೀತಿಯ ಒಂದು ಅಡಾಪ್ಟರ್ಸ್ ಬೇಡ, ಯಾಕೆಂದರೆ ಇದರಲ್ಲೇ ಆಲ್ರೆಡಿ ಅವರೇ ಒಂದು ಅಡಾಪ್ಟರ್ಸ್ಗಳು ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ಪ್ಲಗ್ ಆ್ಯಂಡ್ ಪ್ಲೇ ಮಾಡಬೇಕಷ್ಟೇ. ಸೊ 1 ಎಂಡ್ ತೊಗೊಳ್ಳಿ. ಸೊ ಇದನ್ನು ತೊಗೊಂಡು ನಾವು ಈ ಒಂದು ಔಟ್ಪುಟ್ ಏನಿದೆ, ಔಟ್ಪುಟ್ ಇದು ಅಲ್ಲಿಗೆ ಇದನ್ನು ಫಸ್ಟು ಪ್ಲಗ್ ಮಾಡಿ, ನೆಕ್ಸ್ಟ್ ಇಲ್ಲಿ ಟೈಟ್ ಮಾಡಿ ಅಷ್ಟೇ, ಟೈಟಾಗಿ ಪ್ಲಗ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಎಂಡ್ ಏನಿದೆ ಇದನ್ನು ನಾವು ಪ್ರೆಷರ್ ವಾಷರ್ನ ಗನ್ ಏನು ಕೊಟ್ಟಿದ್ದಾರೆ ಅದು ಕನೆಕ್ಟ್ ಮಾಡೋಣ. ಸೊ ಇದು ಅಷ್ಟೇ, ಇದಕ್ಕೇನು ಅಡಾಪ್ಟರ್ಸ್ ಏನಿಲ್ಲ, ಜಸ್ಟ್ ಇದನ್ನು ಫಸ್ಟ್ ಪ್ಲಗ್ ಮಾಡಿ ನೀಟಾಗಿ ಆ್ಯಂಡ್ ಇದನ್ನು ಟೈಟ್ ಮಾಡಿ ಅಷ್ಟೇ, ಮುಗೀತು. ಇಷ್ಟೇ ಸೆಟಪ್ಪು. ಈಗ ಜಸ್ಟ್ ಏನಿದ್ರು ಗಾಡಿಗೆ ಸೋಪ್ ಹಾಕೊಳ್ಳಿ, ತೊಳ್ಕೊಳ್ಳಿ ಅಷ್ಟೇ. ಸೊ ಲೆಟ್ಸ್ ಸ್ಟಾರ್ಟ್, ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. A few moments later. ಓಕೆ, ಈಗೆಲ್ಲ ರೆಡಿ ಆಗಿದೆ. ಸೊ ಇನ್ಲೆಟ್ ಪೈಪ್ ಬಂದ್ಬಿಟ್ಟು ನಾನೊಂದು ಬಕೆಟ್ ಒಳಗಡೆ ಹಾಕಿದ್ದೀನಿ ಆ್ಯಂಡ್ ಆಲ್ಸೋ ಪವರ್ ಸೋರ್ಸ್ ಎವ್ರಿಥಿಂಗ್ ಕನೆಕ್ಟ್ ಆಗಿದೆ. ಸೊ ಗನ್ ಕೂಡ ಅಲ್ಲಿ ರೆಡಿ ಆಗಿದೆ, ಗಾಡಿ ಕೂಡ ಕರೆಕ್ಟಾಗಿ ರೆಡಿ ಆಗಿದೆ ವಾಶ್ ಆಗೋಕ್ಕೆ. ಸೊ ಇದನ್ನು ಆನ್ ಮಾಡಬೇಕು ಅಂದರೆ ಇಲ್ಲಿ ಬಟನ್ ಇದೆ 2 ಆನ್ ಆ್ಯಂಡ್ ಆಫ್. ಸೊ ಇದನ್ನು ಕ್ಲಿಕ್ ಮಾಡೋಣ, ನೋಡಿ ಸ್ಟಾರ್ಟ್ ಆಯಿತು ಮಿಷಿನ್ನು. ಫಸ್ಟ್ ಏನು ಮಾಡಬೇಕು ಅಂದರೆ ಗನ್ನಲ್ಲಿರೋ ಒಂದು ಪ್ರೆಷರ್ನ ನಾವು ತೆಗಿಬೇಕಾಗುತ್ತೆ.
ಸೊ ಅದಕ್ಕೋಸ್ಕರ ಗನ್ನ ಜಸ್ಟ್ ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಸೊ ನೀರು ಆಚೆ ಬರೋ ತನಕ ಒಂದು ಸ್ವಲ್ಪ ಪ್ರೆಷರ್ ಹೋಗಬೇಕು, ಅಲ್ಲಿವರೆಗೂ ಈ ಥರ ಇಟ್ಕೊಳ್ಳೋಣ. ನೋಡಿ, ಈಗ ಗನ್ ಆನ್ ಆದರೆ ಮಾತ್ರ ಮೋಟ್ರ್ ಆನ್ ಆಗುತ್ತೆ, ಆ್ಯಂಡ್ ಗನ್ನ ಬಿಟ್ಟಿದ ತಕ್ಷಣ ಆಟೋಮೆಟಿಕ್ಕಾಗಿ ಮೋಟ್ರ್ ಆಫ್ ಆಗುತ್ತೆ. ಸೊ ಈಗ ಪ್ರೆಷರ್ ಎಲ್ಲ ತೆಗೆದಿದ್ದಾಯಿತು. ಸೊ ಈಗೇನಿದ್ರು ಇದಕ್ಕೆ ಫಿಟ್ಟಿಂಗ್ಸ್ಗಳನ್ನ ಮಾಡಿಕೊಂಡು ನಾವು ವಾಷಿಂಗ್ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನೀಗ ಒಂದು ಫಿಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಪ್ರೆಷರ್ನ ಹ್ಯಾಂಡಲ್ ಮಾಡುತ್ತೆ. ಹೆಂಗೆ ರೊಟೇಟ್ ಮಾಡ್ತಾ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಹಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹಂಗೆ ವಾಶ್ ಮಾಡೋಣ ಈಗ. ನೋಡಿ ಯಾವ ಥರ ಫುಲ್ ಪಾಚಿ ಹೋಗ್ತದೆ. ಸೊ ಓಕೆ, ಫೋಮ್ ವಾಶ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ಕಾರ್ ವಾಶಿಂದು ಒಂದು ಸೋಪ್ ಇರಬೇಕಾಗುತ್ತೆ. ಅದರ್ವೈಸ್ ನಿಮ್ಮ ಹತ್ರ ಮನೇಲಿ ಯಾವುದೇ ಒಂದು ಸೋಪ್ ಇದ್ರೂ ಓಕೆ. ಅಷ್ಟು ಎಫೆಕ್ಟಿವ್ ಆಗಿರಲ್ಲ, ಬಟ್ ಈ ಥರ ಒಂದು ಶಾಂಪೂನ ನೀವು ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಇದನ್ನು ಓಪನ್ ಮಾಡೋಣ. ಒಂದು ಬಾಟಲ್ಗೆ ನೀವೇನಾದ್ರು ಕಾರ್ ತೊಳಿತಿದ್ದೀರ ಅಂದರೆ 100 ml ಯೂಸ್ ಮಾಡಿ. ಆ್ಯಂಡ್ ನೀವೇನಾದ್ರು ಒಂದು ಲೈಟ್ ವೈಟ್ ವೆಹಿಕಲ್ಸ್ 2 ವೀಲರ್ಸ್ ತೊಳಿತಿದ್ದೀರ ಅಂದರೆ ಒಂದು 50 ml ಅಷ್ಟು ಯೂಸ್ ಮಾಡಿ. ಸೊ ನಾನು ಜಸ್ಟ್ ಇದಕ್ಕೆ ಒಂದು 50 ml ಫಿಲ್ ಮಾಡ್ತೀನಿ. ಓಕೆ, ನಾನೊಂದು 50 ml ಇದಕ್ಕೆ ಫಿಲ್ ಮಾಡಿದ್ದೀನಿ. ಅಂತಲೇ ಒಂದು ನೋಸಲ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಫಸ್ಟು ಈ ಒಂದು ಪೈಪ್ನ ನಾವು ಇದಕ್ಕೆ ಹಾಕೋಣ. ಸೊ ಈಗ ಫೋಮ್ ಬಾಟ್ಲಿ ಕನೆಕ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ. ಇದನ್ನು ಫಸ್ಟು ಒಂದು ಗನ್ಗೆ ಜಾಯಿನ್ ಮಾಡೋಣ. ಇದಕ್ಕೆ ಜಸ್ಟ್ ಪ್ಲಗ್ ಇನ್ ಪ್ಲಗ್ ನೋಡಿ, ಅಷ್ಟೇ ಕನೆಕ್ಟ್ ಆಯಿತು. ಈಗ ಒಳ್ಳೆ ವಾಶ್ ಮಾಡೋಣ. ಹೆಂಗೆ ಫುಲ್ ಒಳ್ಳೆ ಹಾಲಲ್ಲಿ ತೊಳೆದಂಗೆ ಗಾಡಿ ಆಗೈತೆ. ಸೊ ಇದು ನಾವು ನೀಟಾಗಿ ವಾಟ್ರಲ್ಲಿ ವಾಶ್ ಮಾಡಿದ್ರೆ ಮುಗ್ದೇ ಹೋಯ್ತು. ಒಂದು ಬಕೆಟಲ್ಲಿ ಇಡೀ ಒಂದು ಗಾಡಿ ಸರ್ವಿಸ್ ಸೆಂಟ್ರಲ್ಲಿ ಹೆಂಗೆ ವಾಶ್ ಆಗುತ್ತೆ ಆ ಥರ ಆಗುತ್ತೆ. ಇದೊಂದು ಎಕ್ಸ್ಟೆಂಡ್ ಒಂದು ಪೈಪ್ ಕೊಟ್ಟಿದ್ದಾರೆ. ಏನಾದ್ರು ಫುಲ್ ಅಂಡರ್ಗ್ರೌಂಡ್ ಸ್ವಲ್ಪ ಕೆಳಗಿರೋದು ಕೈಗೆ ಸಿಗದಿಲ್ದಿರೋದಿದ್ರೆ ಇದನ್ನ ನಾವು ಯೂಸ್ ಮಾಡ್ಕೋಬೋದು. ಓಕೆ, ಅಷ್ಟೇ. ಈಗ ಲೆಟ್ಸ್ ಸ್ಟಾರ್ಟ್. ನೋಡಿ, ಫುಲ್ಲು ಸರ್ವಿಸ್ ಸೆಂಟ್ರಲ್ಲಿ ಯಾವ ಥರ ವಾಶ್ ಆಗುತ್ತೆ ಅದೇ ರೀತಿ ನಾವು ಮನೇಲಿ ತೊಳೆದಿರೋದು ಜಸ್ಟ್ ಎಷ್ಟು ಕೊಡ್ತಾ ಯೂಸ್ ಆಗಿದ್ದು 2 ಬಕೆಟ್ ವಾಟರ್ ಯೂಸ್ ಆಯ್ತು ಅಷ್ಟೇ. ಅದು 1.5 ಬಕೆಟ್ ಯೂಸ್ ಆಗ್ತಿದ್ದಿದ್ದು. ಸೊ ನಾವು ಫಸ್ಟ್ ಟೈಮ್ ಮಾಡಿದ್ರಿಂದ 2 ಬಕೆಟ್ ಯೂಸ್ ಮಾಡಿದ್ದೀವಿ. 2 ಬಕೆಟಲ್ಲಿ ನಾವು ಕೈಯಲ್ಲಿ ತೊಳೆದಿದ್ರೆ ಎಷ್ಟಾಗೋದು, ಈಗ ಎಷ್ಟಾಗಿದೆ ನೋಡಿ. ಸೊ ನೋಡಿದ್ರಲ್ಲ, ಜಸ್ಟ್ ಬರೀ 2 ವೀಲರ್ಸ್ನ ತೋರಿಸಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾರ್ನ ಯಾವ ರೀತಿ ವಾಶ್ ಮಾಡೋದು, ಅಂದರೆ ಆ ಟೈರಲ್ಲೆಲ್ಲ ಕೆಳಗಡೆ ಎಲ್ಲ ಯಾವ ಥರ ವಾಶ್ ಮಾಡೋದು ಅಂತ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.